ಭೂಮಿಕಾ, ಭೂಮಿಕಾ ಏನಾಯ್ತು? ನಿಮ್ಮನ್ನೇ ಕೇಳ್ತಾ ಇರೋದು, ಏನಾಯ್ತು? ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಹೀಗೆ ಮಾಡಿದ್ರಿ? ಇಷ್ಟು ದೊಡ್ಡ ವಿಷಯ ನನ್ನ ಹತ್ರ ಹೇಳಿಲ್ಲ. ನನ್ನ ಹತ್ರ ಮುಚ್ಚಿಡೋ ಅಗತ್ಯ ಏನಿತ್ತು? ಯಾಕೆ ಕಂಪ್ಲೇಂಟ್ ಮಾಡ್ತಾ ಇದ್ರಲ್ಲ? ನಾನೇನು ಮಾಡಿದೆ? ಏನು ಮಾಡಿಲ್ವಾ ನೀವು? ನನಗೇನು ಗೊತ್ತಾಗ್ತಾ ಇಲ್ಲ. ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಹೇಳಿ? ಜೀವ ಬಗ್ಗೆ. ಜೀವ ಜಗಳ ಆಡಿದ್ದು, ಅದಕ್ಕೆ ಅಪ್ಪ ಅಮ್ಮ ಮನೆ ಬಿಟ್ಟು ಬಂದಿದ್ದು. ಯಾಕೆ ನನ್ನ ಹತ್ರ ಹೇಳಿಲ್ಲ? ಭೂಮಿಕಾ, ಈ ವಿಷಯ ನಾನು ನಿಮ್ಗೆ ಹೇಗೆ ಹೇಳಿ? ಇದು ಗೊತ್ತಾದರೆ ನೀವು ಬೇಜಾರು ಮಾಡ್ಕೋತಾ ಇದ್ದೀರಿ, ಸಂಕಟ ಪಟ್ಕೋತಾ ಇದ್ದೀರಿ. ಇಂಥ ಟೈಮಲ್ಲಿ ನಿಮ್ಗೆ ಅದು ಒಳ್ಳೇದಲ್ಲ. ನೀವು ಎಷ್ಟಾಗುತ್ತೋ ಅಷ್ಟು ಆರಾಮಾಗಿರಬೇಕು, ಖುಷಿಯಾಗಿರಬೇಕು. ಈ ವಿಷಯ ಹೇಳಿ ನಿಮ್ಮ ಮನಸ್ಸಿಗೆ ನೋವು ಕೊಡಬಾರ್ದು ಅಂತ ನಾನು ಹೇಳಿಲ್ಲ. ನಿಮ್ಮ ಮೇಲಿನ ಕನ್ಸನ್ನು ಹೀಗೆ ಮಾಡದೆ ಹೊರತು ನಿಮ್ಮಿಂದ ವಿಷಯ ಮುಚ್ಚಿಡಬೇಕು ಅಂತಲ್ಲ. ಗೌತಮರ, ಅದೇನೇ ಇದ್ರು ನೀವು ನನ್ನ ಹತ್ರ ಹೇಳಬೇಕಿತ್ತು. ವಿಷಯ ಹೀಗಾಗಿದೆ ಅಂತ ನನಗೆ ಗೊತ್ತಾಗಬೇಕಿತ್ತು. ಈಗ ಗೊತ್ತಾಯ್ತಲ್ಲ, ಈಗೇನಾಯ್ತು? ಪ್ರಪಂಚನೇ ಮುಳುಗೋಯ್ತಾ? ಇಲ್ವಲ್ಲ. ನೀವೇ ಏನೇನೋ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಡಿ. ನನ್ನನ್ನು ಅಷ್ಟು ವೀಕ್ ಅಂತ ಅನ್ಕೋಬೇಡಿ. ನಾನು ಆ ಮನೆ ಮಗಳು. ಬಟ್ ಆ ಮನೇಲಿ ಏನಾಗ್ತಿದೆ ನನಗೆ ಗೊತ್ತಿಲ್ಲ. ನನಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಎಲ್ಲರೂ ಸೇರಿ ನನ್ನಿಂದ ಮುಚ್ಚಿಟ್ರಿ. ಭೂಮಿಕಾ, ಎಲ್ರಿಗೂ ನಿಮ್ಮ ಬಗ್ಗೆ ಕನ್ಸರ್ನ್ ಇದೆ. ಆ ವಿಷಯ ನಿಮ್ಮ ಮೇಲೆ ಪರಿಣಾಮ ಬೀರಬಾರ್ದು. ನೀವು ಚೆನ್ನಾಗಿರಬೇಕು. ನೋಡಿ, ಈ ವಿಷಯನ ನಿಮ್ಗೆ ಹೇಳಬೇಡಿ ಅಂತ ನಿಮ್ಮ ಅಪ್ಪ ಅಮ್ಮ ನನಗೆ ಹೇಳಿದ್ರು. ಅವ್ರು ಹೇಳಿದ ಸರಿ ಅಂತ ನನಗೂ ಅನ್ನಿಸ್ತು. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಈ ವಿಷಯ ನಿಮ್ಗೆ ಹೇಳ್ದಿರೋದು ಒಳ್ಳೇದು ಅಂತ. ಇದ್ರಲ್ಲಿ ನಾನು ಮಾಡಿದ ತಪ್ಪೇನಿದೆ ಹೇಳಿ? ತಪ್ಪೇ ಗೌತಮ್ ಅವರೇ, ನೀವು ನನಗೆ ಹೇಳಬೇಕಿತ್ತು. ನನಗಿದು ಗೊತ್ತಾಗಬೇಕಾಗಿತ್ತು. ನನ್ನ ತಮ್ಮ ಈ ರೀತಿ ಒಂದು ಮಾಡಿದ್ದಾನೆ ಅಂತ. ಅದು ಎಷ್ಟೇ ದೊಡ್ಡ ವಿಷಯ ಇದ್ದಿದ್ರು ನನ್ನ ಗಮನಕ್ಕೆ ನೀವು ತರಬೇಕಿತ್ತು. ನಾನು ಟೆನ್ಷನ್ ಮಾಡ್ಕೋತೀನಿ, ಈ ವಿಷಯನ ನಾನು ಅರ್ಗಿಸ್ಕೊಳಕ್ಕಾಗಲ್ಲ ಅಂತ ಇವತ್ತು ನನ್ನಿಂದ ಮುಚ್ಚಿಟ್ಟಿದ್ದೀರಾ. ಈ ರೀತಿ ಏನಾದರೂ ಮುಚ್ಚಿಡ್ತೀರಾ ಅಲ್ವಾ? ಪ್ಲೀಸ್, ಅಲ್ಲಿ ತನಕ ಯಾಕೆ ಹೋಗ್ತೀರಾ? ಇದಾಯ್ತು, ಮುಗ್ದೋಯ್ತು. ಇದನ್ನು ದಯವಿಟ್ಟು ದೊಡ್ಡದು ಮಾಡಬೇಡಿ. ನೋಡಿ, ನೀವು ಸ್ಟ್ರೈನ್ ಮಾಡ್ಕೋಬೇಡಿ. ಈ ಟಾಪಿಕ್ ಬಗ್ಗೆ ಮಾತಾಡೋದು ಬೇಡ. ಎಷ್ಟು ಮಾತಾಡಿದ್ರೂ ಪ್ರಯೋಜನ ಇಲ್ಲ. ನೀವು ನನಗೆ ಸಮಾಧಾನ ಮಾಡಕ್ಕೆ ನೋಡಬೇಡಿ ಗೌತಮರೇ. ನೀವು ನನಗೆ ಹೇಳಬೇಕಿತ್ತು ಅಷ್ಟೇ. ಭೂಮಿಕಾ, ಈ ವಿಷಯ ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಅವತ್ತಿನ ಸಿಚುವೇಶನ್ ಹಾಗಿತ್ತು. ಆ ಜೀವ ಮಾಡಿದ ಕೆಲಸಕ್ಕೆ ನಿಮ್ಮ ಅಪ್ಪ ಅಮ್ಮ ಪ್ರಾಣ ಕಳ್ಕೊಳ್ಳೋ ಯೋಚನೆ ಮಾಡಿದ್ರು. ಅವತ್ತಿನ ಸಿಚುವೇಶನ್ ಬಹಳ ಕೆಟ್ಟದಾಗಿತ್ತು. ಇದನ್ನ ನಾನು ನಿಮ್ಗೆ ಹೇಳಬಾರ್ದು ಅಂತಿದ್ದೆ. ನೀವೇ ಬಾಯ್ ಬಿಡಿಸಿದ್ರಲ್ಲ. ನೋಡಿ, ಈ ವಿಷಯ ನಿಮ್ಗೆ ಎಷ್ಟು ಹರ್ಟ್ ಮಾಡ್ತು ಅಂತ. ಅದಕ್ಕೆ ನಾನು ಸುಮ್ಮನಿದ್ದೆ, ನಿಮ್ಮವರೆಗೂ ತರಬಾರ್ದು ಅಂತ. ಬಟ್ ನೀವೆಲ್ಲಿ ಬಿಡ್ತೀರಾ? ಏನೋ ಬರಕ್ಕೆ ಹೇಳಿದ್ರಿ? ಅದೇ ಜೈ, ತುಂಬಾ ಜನ ಎಂಪ್ಲಾಯೀಸ್ನ ಲೇ ಆಫ್ ಮಾಡ್ತಾ ಇದೆಯಲ್ಲ, ಯಾಕೆ ಅಂತ ಕೇಳ್ಬೋದಾ? ಅಂದ್ರೆ ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗೇ ಇದೆಯಲ್ಲ, ಹೀಗಿದ್ದಾಗ್ಲೂ ಯಾಕೆ ಲೇ ಆಫ್ ಮಾಡ್ತಾ ಇದೆ? ಚೆನ್ನಾಗೇ ಇತ್ತು ಬ್ರೋ. ಆದ್ರೆ ಮಾರ್ಕೆಟ್ ಅಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಮಾಡೋದ್ರಲ್ಲಿ ನಾವು 4 ಕ್ವಾರ್ಟರ್ಸ್ ಇಂದ ಸೋಲ್ತಾನೆ ಬಂದಿದ್ದೀವಿ ಬ್ರೋ. ಇದೀಗೆ ಕಂಟಿನ್ಯೂ ಆದ್ರೆ ಮಾರ್ಕೆಟ್ ಅಲ್ಲಿ ನಮ್ಮ ಬಗ್ಗೆ ನೆಗೆಟಿವ್ ಸ್ಟೇಟ್ಮೆಂಟ್ ಬಿಲ್ಡ್ ಆಗುತ್ತೆ. ಅದಾದ್ರೆ ಎಷ್ಟು ಹೊಡ್ತಾ ಬೀಳುತ್ತೆ ಬ್ರೋ. ಅದಕ್ಕೆ ನಾನು ಎಷ್ಟು ಸಾಧ್ಯನೋ ಎಲ್ಲ ಕಡೆ ಕಾಸ್ಟ್ ಕಟ್ಟಿಂಗ್ ಮಾಡಿ ಕಂಪ್ನಿ ಎಫಿಷಿಯನ್ಸಿನ ಜಾಸ್ತಿ ಮಾಡೋದ್ರ ಕಡೆ ಗಮನ ಕೊಡ್ತಾ ಇದ್ದೀನಿ. ಸದ್ಯಕ್ಕೆ ಮಾರ್ಕೆಟ್ ಡೌನ್ ಅಲ್ಲಿ ಇದೆ. ಕನ್ಸ್ಟ್ರಕ್ಟಿವ್ ಆಗಿ ಏನಾದ್ರು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಇದು ರೈಟ್ ಟೈಮ್ ಬ್ರೋ. ಗೋಯಿಂಗ್ ಫಾರ್ವರ್ಡ್ ನಾವು ಎಷ್ಟು ಎಫಿಷಿಯೆಂಟ್ ಆಗ್ತೀವೋ ಅಷ್ಟು ನಮಗೆ ಒಳ್ಳೇದು. ಇಲ್ಲಾಂದ್ರೆ ಮಾರ್ಕೆಟ್ ಅಲ್ಲಿ ಹೆಸರು ಬಿದ್ದೋಗುತ್ತೆ, ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಕಳ್ಕೊತಾರೆ, ಅದು ಡೈರೆಕ್ಟ್ ಆಗಿ ಕಂಪ್ನಿಗೆ ಹೊಡ್ತಾ ಬೀಳುತ್ತೆ. ಅದಕ್ಕೋಸ್ಕರನೇ ನಾನು ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಕಾಸ್ಟ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ನಿಮ್ಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಬ್ರೋ, ನಿಮ್ಗೆ ಎಲ್ಲ ಗೊತ್ತಿದೆ. ನೀನ್ ಹೇಳ್ತಾ ಇರೋದು ಕರೆಕ್ಟೇ. ಆದ್ರೂ ಮತ್ತೆ ಇನ್ನೊಂದು ವಿಷಯ, ನಾನು ಅಬ್ಸರ್ವ್ ಮಾಡಿದಾಗೆ ಕಂಪ್ನಿಯಲ್ಲಿ 4 ಜನ ತಗೊಳ್ಳೋ ಸಂಬಳನ ಒಬ್ಬೊಬ್ಬರೇ ತಗೋತಾರೆ. ಹೇಗೆ ಅಂತ ಆದ್ರೆ ಮಾಡ್ತಿರೋ ಕೆಲಸ ಮಾತ್ರ ಒಬ್ಬಂದೆ. ಅದಕ್ಕೆ ನಾನೇನು ಯೋಚನೆ ಮಾಡ್ತಾ ಇದ್ದೀನಿ, ಕಮ್ಮಿ ಸಂಬಳ ತಗೊಳ್ಳೋರ್ನೋ ಅಥವಾ ಹೊಸೊಬ್ರನ್ನ ಒಂದಿಬ್ರನ್ನ ಟ್ರೈನ್ ಅಪ್ ಮಾಡಿ ಕೂರಿಸಿದ್ರೆ ಆ ಜಾಗದಲ್ಲಿ ಈಗ ಒಬ್ಬಂಗೆ ಕೊಡ್ತಾ ಇರೋ ಸಂಬಳನೇ ಇನ್ನು 4 ಜನಕ್ಕೆ ಹಂಚಿದೆ ಬೇರೆ ಕೆಲಸ ಮಾಡಿಸ್ಕೋಬೋದಲ್ವಾ? ಕಂಪ್ನಿಗೆ ಲಾಭನೇ ಅಲ್ವಾ ಬ್ರೋ ಅದು? 4 ಜನಕ್ಕಾಗೋ ಸಂಬಳನ ಒಬ್ಬನೇ ತಿಂತಾ ಹೋದ್ರೆ, ಇದೀಗೆ ಕಂಟಿನ್ಯೂ ಆಗ್ತಾ ಹೋದ್ರೆ ಕಂಪ್ನಿ ಉದ್ಧಾರ ಆಗೋದು ಹೇಗೆ ಬ್ರೋ? ಸಾಲದಕ್ಕೆ ಕಂಪ್ನಿ ಶೇರಲ್ಲೂ ಪ್ರಾಫಿಟ್ ತಗೋತಾರೆ ಬ್ರೋ. ಯಾವ ನ್ಯಾಯ ಇದು? ಒಂಥರ ಡಬಲ್ ಎಡ್ಜ್ ಬ್ಲೇಡ್ ತರ, ಈ ಕಡೆಯಿಂದನೂ ಕುಯ್ತಾರೆ, ಆ ಕಡೆಯಿಂದನೂ ಕುಯ್ತಾರೆ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಕತ್ತರಿ ಇಟ್ಕೊಂಡು ಕಾಯ್ತಾ ಇದ್ದೀನಿ, ಎಲ್ಲೆಲ್ಲಿ ಕಟ್ ಮಾಡಿ ಬಿಸಾಕ್ಬೋದು ಬಿಸಾಕ್ತಾರೆ. ಇನ್ಫ್ಯಾಕ್ಟ್ ಹೈಯೆಸ್ಟ್ ಪೇಡ್ ಎಂಪ್ಲಾಯೀಸ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆ. ಅದೇ ನನಗೆ ಟೆನ್ಷನ್ ಆಗ್ತಾ ಇರೋದು. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಮ್ಮ ಹೆಸರನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀನಿ ಬ್ರೋ. ಪರ್ಸ್ನಲಿ ನನಗೆ ಈ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಅದು ನಿಮ್ಮ ಮೇಲೆ ಖಂಡಿತ ಸಾಧ್ಯ ಇಲ್ಲ. ನಿಮಗೆ ಗೊತ್ತಲ್ಲ,
ನಾನು ಹೇಗೆ ಅಂತ. ಇಷ್ಟು ದೊಡ್ಡ ಕಂಪ್ನಿಲಿ ಇಂಥ ಒಂದು ರೆಸ್ಪಾನ್ಸಿಬಲ್ ಪೊಸಿಷನಲ್ಲಿ ಕೂತಾಗ ನಾನು ಯಾರಾದನ್ನು ಈಕ್ವಲ್ ಆಗಿ ನೋಡ್ಬೇಕಾಗತ್ತೆ ಬ್ರೋ. ಎಲ್ಲೂ ಪಾರ್ಶಾಲಿಟಿ ಮಾಡೋಕ್ಕಾಗೋದಿಲ್ಲ. ನಾಳೆ ದಿನ ಯಾರಾದರೂ ನನ್ನ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋದಕ್ಕೆ ನನಗೆ ಕಷ್ಟ ಆಗುತ್ತೆ. ಸೊ ವಿಧಿ ಇಲ್ಲದೆ ಕಂಪ್ನಿಗೋಸ್ಕರ ನಾನು ಈ ನಿರ್ಧಾರಗಳನ್ನ ತಗೋಬೇಕಾಗಿದೆ. ಆ್ಯಂಡ್ ನಾನು ಮಾಡ್ತಿರೋದು ನನಗೆ ಸರಿ ಅಂತಲೂ ಅನ್ನಿಸ್ತಾ ಇದೆ. ಜೈ, ನೀನು ಹೇಳ್ತಾ ಇರೋದೆಲ್ಲ ಕೇಳ್ತಿದ್ರೆ ನನ್ನ ಪೊಸಿಷನ್ಗೂ ಎಲ್ಲೋ ಕೊತ್ತು ಬರೋ ಥರ ಕಾಣಿಸ್ತಾ ಇದೆ. ಇದಕ್ಕೆ ನಾನು ಏನು ಹೇಳಲಿ ಬ್ರೋ, ನೀವೇ ಯೋಚನೆ ಮಾಡಿ. ಇಷ್ಟು ವರ್ಷ ಕಂಪ್ನಿ ನಮ್ಮನ್ನೆಲ್ಲ ಸಾಕಿದೆ, ಆ್ಯಂಡ್ ಆ ಕಂಪ್ನಿ ಇವಾಗ ಕಷ್ಟದಲ್ಲಿದೆ ಅಂದಾಗ ನಮ್ಮ ಕಡೆಯಿಂದ ಒಂದು ತ್ಯಾಗ ಅಂತ ಏನಾದರೂ ಮಾಡಲೇಬೇಕಾಗತ್ತಲ್ವಾ ಬ್ರೋ? ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾಳೆ ದಿನ ಈ ಪೊಸಿಷನ್ನಿಂದ ನಾನು ಕೆಳಗಿಳಿಬೇಕು ಅಂತ ಬಂದರೆ ಖುಷಿಯಿಂದ ಹೇಳ್ತೀನಿ ಬ್ರೋ. ಯಾಕಂದರೆ ಕಂಪ್ನಿ ಇಷ್ಟು ವರ್ಷ ನಮಗೆ ಅನ್ನ ಹಾಕಿದೆ. ಎಂಡ್ ಆಫ್ ದಿ ಡೇ ಮುಖ್ಯ ಆಗೋದು ಕಂಪನಿ, ಬಿಸ್ನೆಸ್ ಬ್ರೋ. ಒಂದು ಕಂಪ್ನಿ ಉದ್ಧಾರ ಆದ್ರಿಂದ ತುಂಬ ಜನ ಉದ್ಧಾರ ಆಗ್ತಾರೆ, ಅನ್ನ ತಿಂತಾರೆ. ಅದೇ ಒಂದು ಕಂಪ್ನಿ ಮುಳುಗೋದ್ರೆ ಎಲ್ಲರೂ ಮುಳುಗೋಗ್ತಾರೆ ಬ್ರೋ. ಇಡೀ ಸಿಸ್ಟಮೇ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಗೊತ್ತು ಇದರಿಂದ ತುಂಬ ಜನಕ್ಕೆ ಹರ್ಟ್ ಆಗುತ್ತೆ ಅಂತ, ಬಟ್ ಕಂಪ್ನಿಗೆ ಒಳ್ಳೇದಾಗುತ್ತೆ. ನಾನಿರೋಂಥ ಪೊಸಿಷನಲ್ಲಿ ನಿಂತು ಯೋಚನೆ ಮಾಡಿದಾಗ ನಾನು ಮಾಡ್ತಿರೋದು ನನಗೆ ಸರಿ ಅಂತಲೇ ಅನ್ನಿಸ್ತಾ ಇದೆ. ಸೊ ಪ್ಲೀಸ್ ಬ್ರೋ, ಇಟ್ಸ್ ಅ ರಿಕ್ವೆಸ್ಟ್, ದಯವಿಟ್ಟು ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಂಪ್ನಿಗೆ ಏನು ಒಳ್ಳೇದೋ ಅದೇ ಮಾಡೋದು ಬ್ರೋ. ನನಗೆ ಗೊತ್ತು ಇದರಿಂದ ತುಂಬ ಜನಕ್ಕೆ ಹರ್ಟ್ ಆಗುತ್ತೆ ಅಂತ, ಬಟ್ ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ಬ್ರೋ. ನನ್ನ ಜಾಗದಲ್ಲಿ ನಿಂತು ನಾನು ಏನು ಸರಿ ಅನ್ಸುತ್ತೋ ಅದನ್ನೇ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ಬ್ರೋ, ಅಣ್ಣಂಗೆ ವಿಚಾರ ಗೊತ್ತಾದರೆ ಬೇಜಾರಾಗ್ತಾನೆ, ಕೋಪನೂ ಮಾಡ್ಕೋಬೋದು. ಬಟ್ ನಾನು ಮಾಡ್ತಿರೋದು ಸರಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಬ್ರೋ. ನಾನು ಮಾಡ್ತಿರೋದೆಲ್ಲ ಕಂಪ್ನಿ ಒಳ್ಳೇದಕ್ಕೆ. ಆ್ಯಂಡ್ ಇದು ಯಾವುದೂ ನಾನು ಪರ್ಸ್ನಲ್ ಆಗಿ ಮಾಡ್ತಿಲ್ಲ ಬ್ರೋ, ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಅಧಿಕಾರ ಇದೆ ಅನ್ನೋದಕ್ಕಿಂತ ಜವಾಬ್ದಾರಿ ಇದೆ ಬ್ರೋ. ಆ್ಯಂಡ್ ಆ ಜವಾಬ್ದಾರಿನ ನೀಟಾಗಿ ನಿಭಾಯಿಸೋದು ಅಷ್ಟೇ ನನ್ನ ಕೆಲಸ. ಆ್ಯಂಡ್ ನನ್ನ ಗುರಿನೂ ಅದೇನೆ. ಸೊ ಪ್ಲೀಸ್ ಬೇಜಾರಾಗಬೇಡಿ ಬ್ರೋ. ನನಗೆ ತುಂಬ ನೋವಾಗ್ತಿರೋದೇನು ಅಂತಂದರೆ ನನ್ನ ಕೈಯಿಂದ ನಿಮ್ಮ ಕೆಲಸ ಹೋಗಂಗೆ ಆಗ್ತಿದೆಯಲ್ಲ ಅಂತ. ಅದಕ್ಕೆ ಒಂದು ರಿಕ್ವೆಸ್ಟ್ ಬ್ರೋ, ನೀವೇ ವಾಲಂಟಿಯರ್ ಆಗಿ ಕಂಪ್ನಿ ಬಿಟ್ಟು ಹೋದರೆ ಬೆಟರ್ ಅನಿಸುತ್ತೆ. ಇಷ್ಟೆಲ್ಲ ಮಾಡ್ತಿರೋದು ನಾನು ಕಂಪ್ನಿ ಒಳ್ಳೇದಕ್ಕೆ ಬ್ರೋ. ನೀವಾದರೂ ನನ್ನ ಜಾಗದಲ್ಲಿ ಇದ್ದಿದ್ರೆ ಇದೇ ಡಿಸಿಷನ್ ತಗೋತಿದ್ರಿ ಅಂತ ಭಾವಿಸ್ತೀನಿ. ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ, ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಹಲೋ, ಹಾಂ ಹೇಳಿ. ಜೀವಾಗ ಏನಾಗಿದೆ? ಯಾಕೆ ಹೀಗೆ ಮಾಡ್ತಿದ್ದ? ನಾನು ಇವನೇನ ನನ್ನ ತಮ್ಮ ಅನ್ನೋಷ್ಟು ಬದಲಾಗ್ಬಿಟ್ಟಿದ್ದಾನೆ. ಎಲ್ಲ ಸಭಾಸ್ ದೋಷ. ಇದರಲ್ಲ ರಾಜೇಂದ್ರ ಭೂಪತಿ, ಅವರ ಸಭಾಸ್ದಿಂದಾನೆ ಅವ್ನು ಹೀಗೆ ಆಡ್ತಾ ಇರೋದು. ಅವರೇ ಅವನ್ನ ಮ್ಯಾನಿಪ್ಯುಲೇಟ್ ಮಾಡಿರೋದು. ನನಗೆ ಗೊತ್ತು, ಪಕ್ಕ, ಇದರಲ್ಲಿ ಡೌಟೇ ಇಲ್ಲ. ಅವ್ರಿಗೆ ವಾರ್ನ್ ಕೂಡ ಮಾಡಿ ಬಂದಿದ್ದೀನಿ. ವಾರ್ನ್ ಮಾಡಿದ್ರೆ ಸಾಲದು, ಅವ್ರ ಅಗೇನ್ಸ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು. ಆಕ್ಷನ್ ತಗೊಳ್ಳೋದ ಬೇಡ ಭೂಮಿಕಾ. ನಾನು ಮಾತಲ್ಲಿ ಹೇಗೆ ಹೇಳಬೇಕು ಹಾಗೆಲ್ಲ ಹೇಳಿ ಬಂದಿದ್ದೀನಿ. ಮಾತಲ್ಲಿ ಹೇಳಿ ಬಂದಿದ್ದೀನಿ? ಗೌತಮ್ ಅವರೇ, ಅವರು ನಮ್ಮ ಮನೇಲಿ ಬಾಂಬ್ ಬಿಡಿಸಿದ್ರು, ಲಚ್ಚಿನ ಕಿಡ್ನಾಪ್ ಮಾಡಿಸಿದ್ರು, ನಿಮ್ಮನ್ನ CEO ಪೋಸ್ಟ್ ಇಂದ ತೆಗೆಯಕ್ಕೆ ಪ್ಲಾನ್ ಮಾಡಿದ್ರು. ಈಗ ಜೀವನ ಮ್ಯಾನಿಪ್ಯುಲೇಟ್ ಮಾಡಿ ಅಪ್ಪ ಅಮ್ಮ ಪ್ರಾಣ ಕಳ್ಕೊಳ್ಳೋ ಸ್ಥಿತಿಗೆ ತಂದಿದ್ದಾರೆ. ಇಷ್ಟೆಲ್ಲ ಆದ್ರೂ ನಿಮಗೆ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಇದೆ. ಯಾಕೆ ಒಂದು ಕಾಲದಲ್ಲಿ ಅವ್ರು ನಿಮಗೆ ಬೇಕಾದವ್ರು ಅಂತಾನ? ನಿಮಗೆ ಅವ್ರು ಬೇಕಾದವ್ರು ಆಗ್ಬೋದು, ಬಟ್ ನನಗಲ್ಲ. ನೀವು ಅವ್ರ ನಂಬರ್ ಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಪ್ಲೀಸ್ ಭೂಮಿಕಾ, ನೀವು ಅವ್ರ ಹತ್ರ ಮಾತಾಡ್ಬೇಡಿ, ಸರಿ ಹೋಗಲ್ಲ. ನೋಡಿ, ಅವ್ರ ಬಗ್ಗೆ ನನಗೆ ಯಾವುದೇ ಥರದ ಸಾಫ್ಟ್ ಕಾರ್ನರ್ ಇಲ್ಲ. ನನಗಿರೋದು ಬರೀ ತಿರಸ್ಕಾರ ಮಾತ್ರ. ಬಟ್ ಅದು ನಿಮ್ಮ ನಡವಳಿಕೆಯಲ್ಲಿ ಕಾಣಿಸ್ತಿಲ್ಲ ಗೌತಮ್ ಅವರೇ. ಈಗಂಥದ್ದು ಏನಾಯ್ತು? ಆಗ್ಬಾರ್ದೇನು ಆಗಿಲ್ವಲ್ಲ. ಇನ್ನೇನು ಆಗ್ಬೇಕು ಅಂತ ಕಾಯ್ತಿದ್ದೀರಾ ನೀವು? ಅಲ್ಲ ಗೌತಮ್ ಅವರೇ, ನನ್ಗೆ ಅರ್ಥ ಆಗ್ತಿಲ್ಲ. ಮನೆಯವ್ರ ವಿಷಯ ಬಂದ್ರೆ ಸಣ್ಣದಾಗಿ ಏನಾದ್ರೂ ಒಂದಾದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ನಾನು ನೋಡಿದ್ದೀನಿ. ಈಗ ಇಷ್ಟೆಲ್ಲ ಆದ್ರೂ ನೀವೇನು ಆಕ್ಷನ್ ತಗೋತಿಲ್ಲ, ಯಾಕೆ? ನಾನೇನು ಕೇಳ್ಬಿಡಿ, ಸುಮ್ಮನೆ ಇದ್ಬಿಡಿ ಭೂಮಿಕಾ. ಏನು ಕೇಳಬೇಡಿ ಅಂದ್ರೆ ನೀವೇನು ಮುಚ್ಚಿಡ್ತಿದ್ದೀರಾ ಅಂತ ಅರ್ಥ. ನೀವೇನು ಮುಚ್ಚಿಡ್ತಿದ್ದೀರಾ ಗೌತಮ್ ಅವರೇ? ನಾನು ಏನು ಮುಚ್ಚಿಡ್ತಾ ಇಲ್ಲ. ನಾನು ಹೇಳ್ದಲ್ಲ, ನೀವು ರಿಲ್ಯಾಕ್ಸ್ ಆಗಿರಿ. ಈಗ ನೀವು ಹೇಳ್ದೆ ಇದ್ರೆ ನನ್ನ ಮೇಲೆ ಆಣೆ ಗೌತಮ್ ಅವರೇ. ಭೂಮಿಕಾ, ಅವ್ರಿಷ್ಟೆಲ್ಲ ಮಾಡಿದ್ರು ನೀವು ಅವ್ರ ವಿರುದ್ಧವಾಗಿ ಆಕ್ಷನ್ ತಗೊಳ್ತಿಲ್ಲ, ಯಾಕೆ? ಯಾಕೆಂದ್ರೆ ರಾಜೇಂದ್ರ ಭೂಪತಿ ಮಲ್ಯವರಪ್ಪ. ಅಲ್ಲಿ ತಂದೆನಾ ಅವರು?
ಅಲ್ಲ ಗೌತಮರೇ, ಅವ್ರು ಇಷ್ಟು ದಿನ ನಮ್ಮ ಮೇಲೆ ಹಾಗೆ ಸಾಧಿಸ್ತಾ ಇದ್ದಿದ್ದು ಅವ್ರ ಮಗಳ ಸಾವಿಗೆ ನೀವು ಕಾರಣ ಅಂತ ಅನ್ಕೊಂಡಿದ್ದಕ್ಕೆ. ಈಗ ಅವ್ರ ಮಗಳು ಬದುಕಿದ್ದಾಳೆ, ಮಲ್ಲಿನೇ ಅವ್ರ ಮಗಳು ಅಂತ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವ್ ಅಲ್ವಾ? ನೀವು ಯಾಕೆ ಅವ್ರ ಹತ್ರ ಇದನ್ನು ಹೇಳ್ತಿಲ್ಲ? ನಾನು ತಾತನಿಗೆ ಮಾತು ಕೊಟ್ಟಿದ್ದೀನಿ ಭೂಮಿಕಾ. ಅದು ಅಲ್ಲದೆ ಮಲ್ಲಿ ಅಮ್ಮನಿಗೆ ಅವಳು ತನ್ನ ತಂದೆ ಜೊತೆ ಇರೋದು ಇಷ್ಟ ಇರಲಿಲ್ಲ. ಅವ್ರ ನೆರಳು ಕೂಡ ಸೋಗ್ಬಾರ್ದು ಅಂತ ಹೇಳಿದ್ದಾರೆ. ತಾತನ ಹತ್ರ ಮಾತು ತಗೊಂಡಿದ್ದಾರೆ. ಅದು ಅಲ್ಲದೆ ಮಲ್ಲಿಗೆ ಭೂಪತಿನೇ ತನ್ನ ತಂದೆ ಅಂತ ಗೊತ್ತಾದರೆ ಅವಳು ಬಹಳ ನೊಂದ್ಕೋತಾಳೆ. ಅಷ್ಟೇ ಅಲ್ಲ, ಮಲ್ಲಿ ಆ ಭೂಪತಿ ಮಗಳು ಅಂತ ಗೊತ್ತಾದರೆ ಊರ ಜನ ಎಲ್ಲ 4 ಥರ ಮಾತಾಡ್ಕೋತಾರೆ. ಅದಕ್ಕೆ ನಾನು ಯಾರಿಗೂ ಹೇಳಿಲ್ಲ. ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದೆ ಇರೋ ಥರ ಸುಮ್ಮನೆ ಇದ್ಬಿಟ್ಟೆ. ಈ ವಿಷಯದಲ್ಲಿ ನಾನು ತಾತನ ಥರ ಮೂಕ ಆಗ್ಬಿಟ್ಟೆ. ಆದರೆ ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗುತ್ತೆ? ಗೊತ್ತಿಲ್ಲ. ಸಾಧ್ಯ ಆದಷ್ಟು ನಾನು ತಾತನ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಬಟ್ ಈ ವಿಷಯನ ನೀವು ಯಾರಿಗೂ ಹೇಳ್ಬೇಡಿ. ಇದೆಲ್ಲ ಆದಷ್ಟು ಬೇಗ ಸಾಲ್ವ್ ಆಗಬೇಕು ಅಂತ ನನಗೂ ಆಸೆ ಇದೆ. ಕಾಲನ ಡಿಸೈಡ್ ಮಾಡಲಿ. ಈ ಮಲ್ಲಿ ಮಲ್ಲಿ ಆದಮೇಲೆ ಸ್ವಲ್ಪ ಡೇಂಜರ್ ಆಗಿದ್ದಾಳೆ. ಸ್ವಲ್ಪ ಏನು, ತುಂಬಾ ಡೇಂಜರ್ ಆಗಿದ್ದಾಳೆ. ಒಂಥರ ಹ್ಯಾಂಡಲ್ ವಿತ್ ಕೇರ್ ಐಟಮ್ ಥರ. ಯಾವುದು ಕೀಳನ್ನ ಸ್ವಲ್ಪ ಪೂಸಿ ಹೊಡೆದು ನೀಟಾಗಿ ಇಟ್ಕೋಬೇಕು. ಇಲ್ಲಾಂದರೆ ಜಡಿ ನಿನಗೆ ಕಾಣೋ ಕಷ್ಟ. ಇವನಿದು ಬೇರೆ ಥರನೇ ಆಯ್ತಲ್ಲ. ಇವನ್ ಪ್ರೀತಿ, ಇವನ್ ಕತೆ. ಮಲ್ಲಿ, ಇತ್ತೀಚೆಗೆ ನನಗೆ ತುಂಬಾ ಗಿಲ್ಟ್ ಫೀಲ್ ಕಾಡ್ತಿದೆ. ಯಾಕೆ ಅಂತ ಕೇಳಲ್ವಾ? ಇವನಕ್ಕೆ ನನ್ನ ಹೆಂಡತಿಗೆ ಟೈಮ್ ಕೊಡೋಕ್ಕಾಗ್ತಿಲ್ವಲ್ಲ, ಅವಳ ಜೊತೆ ಇರೋಕ್ಕಾಗ್ತಿಲ್ವಲ್ಲ, ಅವಳನ್ನ ಕೇರ್ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ತುಂಬಾ ಗಿಲ್ಟ್ ಫೀಲ್ ಕಾಡ್ತಿದೆ ಮಲ್ಲಿ. ಬ್ಯಾರೆ ಕಡೆ ಧಾರಾಳವಾಗಿ ಕೊಡ್ತಿದ್ದೀರಲ್ಲ, ಅನ್ಮ್ಯಾಕೆ ನಿಮ್ಗೆಲ್ಲಿ ಇರ್ತೈತೆ ಟೈಮು? ನಿನಗೆ ಆ ಥರ ಬೇಜಾರಾಗಲಿ ಹರ್ಟ್ ಆಗಲಿ ಆಗಿಲ್ಲ ಅಲ್ಲ? ಇಲ್ಲಪ್ಪ, ನನಗೆ ಯಾಕೆ ಬೇಸರ? ನನಗೆ ಅರ್ಥ ಆಗೈತೆ ರೀ. ನಿಮಗೆ 2 ಕಡೆ ಕೆಲಸ ಐತೆ, ಮನೆಯಲ್ಲಿ ಆಫೀಸಲ್ಲಿ ಅಂತ. ಅದಕ್ಕೆ ನಾನೇ ಒಂದು ಸಮಾಧಾನಕ್ಕೆ ಬಂದ್ಬಿಟ್ಟಿವ್ನಿ. ನೀವು ಎಷ್ಟು ಅಂತೇಳಿ ಕಷ್ಟಪಡ್ತೀರಾ, ತುಂಬ ಕೆಲಸ ಐತೆ ಅಲ್ವಾ? ನನಗೇನೂ ಬೇಸರ ಇಲ್ಲ. ಹೌದು, ನನಗಿಲ್ದಿರೋ ಬೇಸರ ನಿಮಗೆ ಯಾಕೆ? ಏನು ಕ್ವಶನ್ ಕೇಳ್ತೀಯ ಮಲ್ಲಿ? ಗಂಡಾಗಿ ನನಗೂ ಇರುತ್ತಲ್ವಾ, ಹೆಂಡತಿ ಜೊತೆಗೆ ಇರಬೇಕು, ಅವಳ ಜೊತೆ ಕಾಲ ಕಳಿಬೇಕು. ಇತ್ತೀಚೆಗೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಬಟ್ ಕೆಲಸದಲ್ಲೂ ನೀನೇ ನೆನಪಾಗ್ತೀಯ ಮಲ್ಲಿ. ನೆಟ್ಟೆ ಕೆಲಸ ಮಾಡೋಕ್ಕಾಗೋದಿಲ್ಲ, ಒಂಥರ ಡಿಪ್ರೆಷನ್ಗೆ ಹೋದಂಗೆ ಅನಿಸುತ್ತೆ ನನಗೆ. ನಿಜ, ಐ ಸ್ವೇರ್. ತಲೆ ಓಡಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಕೈ ಕಾಲಾಡಲ್ಲ, ಆ ಥರ ಆಗ್ಬಿಡುತ್ತೆ ಮಲ್ಲಿ. ಆಹಾ, ನಾಟಕ ಮಾಡೋದ್ರಲ್ಲಿ ಎತ್ತಿದ ಕೈ. ನನ್ಗನ್ನೆಲ್ಲ ಏಕ್ ನೋಡಿಲ್ಲ. ನಿಜ ಮಲ್ಲಿ, ನೀನಂತೂ ಸಿಕ್ಕಾಪಟ್ಟೆ ನೆನಪಾಗ್ತಿರ್ತೀಯ ನನಗೆ. ಆದರೆ ಇದನ್ನೆಲ್ಲ ಯಾವತ್ತೂ ಹೇಳ್ಕೊಳ್ಳೋಕ್ಕೆ ಆಗಲಿಲ್ಲ. ಇವತ್ತು ಹೇಳ್ಕೊತಾ ಇದೀನಿ, ಯಾಕಂದರೆ ಮನಸ್ಸಲ್ಲಿರೋದನ್ನು ಹೇಳ್ಕೊಂಡ್ರೆ ಹಗುರ ಆಗುತ್ತೆ ಅಂತಾರಲ್ಲ, ಹಾಗಾಗಿ. ಹೌದಾ ರೀ? ನಾನು ನಿಮಗೆ ಅಷ್ಟೊಂದೆಲ್ಲ ನೆನಪಾಗ್ತೀನಾ? ನಿಜ ಮಲ್ಲಿ, ತುಂಬ ಅಂದರೆ ತುಂಬ ನೆನಪಾಗ್ತೀಯ. ಅದು ಇತ್ತೀಚೆಗಂತೂ ಇನ್ನೂ ಜಾಸ್ತಿ ಕಾಡ್ತಾ ಇದೆಯಾ ನೀನು ನನ್ನನ್ನು. ಏನು ಮಾಡೋದು, ಎಲ್ಲ ನನ್ನ ಟೈಮ್ ನಿನಗೆ ಕರೆಕ್ಟಾಗಿ ಟೈಮ್ ಕೊಡೋಕ್ಕಾಗ್ತಿಲ್ಲ. ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ಮಲ್ಲಿ, ಇನ್ಮೇಲೆ ಎಷ್ಟಾಗುತ್ತೋ ಅಷ್ಟು ಯಾವಾಗಲೂ ನಿನ್ನ ಜೊತೆಗೆ ಇರೋಣ, ನಿನ್ನನ್ನು ಕೇರ್ ಮಾಡೋಣ, ನಿನ್ನ ಪ್ರೀತಿ ಮಾಡೋಣ, ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ನಾನು. ಮಲ್ಲಿ, ನಾವು ಯಾಕೆ ಒಂದು ಮಗು ಪ್ಲಾನ್ ಮಾಡಬಾರ್ದು? ಮಗುನ? ಆಮೇಲೆ ಮಗುನ ನಮ್ಮದು ಅಂತ ಒಂದು ಮಗು ಅದೇ ಚೆನ್ನಾಗಿರುತ್ತಲ್ವಾ? ಏನಂತೀಯ? ಏನಾಗಿದೆ ಇವ್ರಿಗೆ? ಅವ್ರ ಜೊತೆ ಕಿತ್ತಾಡ್ಕೊಂಡು ಬಿಟ್ಬಿಟ್ರ ಹೆಂಗೆ? ಅದಕ್ಕೆ ನನ್ನ ನೈಸ್ ಮಾಡ್ತಾವ್ರೆ ಅನ್ಸುತ್ತೆ. ಮಲ್ಲಿ, ಯಾಕೆ ಸೈಲೆಂಟ್ ಆಗಿಬಿಟ್ಟೆ? ನಾನು ಇಷ್ಟೆಲ್ಲ ಹೇಳಿದ್ದೀನಿ, ನಿನಗೆ ಖುಷಿ ಆಗ್ತಿಲ್ವ ಮಲ್ಲಿ? ಇಲ್ಲ ರೀ, ಖುಷಿ ಐತೆ, ಶಾನೆ ಖುಷಿ ಐತೆ. ಆದರೆ ಅದನ್ನು ಹೇಗೆ ಹೇಳ್ಬೇಕು ಅಂತೇಳಿ ಗೊತ್ತಾಗ್ಲಿಲ್ಲ. ಈ ಮನ್ಸು ತುಂಬ ಬರೋದು ಅಂತ ಹೇಳ್ತಾರಲ್ಲ, ಹಂಗಾಗ್ತೈತೆ. ಮಗು ಅಂದರೆ ಯಾರಿಗೆ ತಾನೇ ಖುಷಿ ಇರೋಕ್ಕಿಲ್ಲ? ಖುಷಿ ಐತೆ. ನಿನ್ನ ಖುಷಿನೇ ನನ್ನ ಖುಷಿ ಮಲ್ಲಿ. ಲವ್ ಯು ಸೋ ಮಚ್.
ಹಬ್ಬ ಅಂತೂ ನೀಟಾಗಿ ಬೆಣ್ಣೆ ಹಚ್ಚಿ ನನ್ನ ಕಡೆ ಹೇಳ್ಕೊಂಡಾಯ್ತು. ನಾಳೆ ದಿನ ಏನೇ ಸಮಸ್ಯೆ ಬಂದರೂ ಇವಳು ನನ್ನ ಜೊತೆ ನಿಲ್ಲೋದಂತೂ ಪಕ್ಕ. ನನ್ನ ಪರವಾಗಿ ಇವಳೇ ಕ್ಯಾಂಪೇನ್ ಮಾಡ್ತಾಳೆ. ನಾನು ಆರಾಮಾಗಿರ್ಬೋದು. ಮೊದಲಾಗಿದ್ರೆ ಇದೇ ಸತ್ಯ ಅಂತ ನಾನು ನಂಬ್ತಿದ್ದೆ. ಈಗ ನಕ್ಬಿಟ್ಟು ಸುಮ್ಮನಾಗ್ತೀನಿ ಅಷ್ಟೆ. ಕೊನೆಗೆ ಅವನು ಹೇಳ್ದಂಗೆ ಮಾಡಿಬಿಟ್ಟಿದ್ದಾನೆ. ನನ್ನ ಭಯ ನಿಜ ಆಗೋಯ್ತು. ಇಷ್ಟು ವರ್ಷ ಈ ಕಂಪ್ನಿಲಿ ಕೆಲಸ ಮಾಡಿದೆ, ನನ್ನ ಕಂಪ್ನಿ ಅನ್ಕೊಂಡು ಮಾಡಿದೆ. ಆದರೆ ಈಗ ಆನಂದ್, ಯಾಕೆ ಕೂತಿದ್ಯಾ? ಏನಾಯ್ತು? ಕಂಪ್ನಿಲಿ ಲೇ ಆಫ್ ಆಗ್ತಿದೆ ಅಂತ ಹೇಳಿದ್ನಲ್ಲ ಚಿನ್ನ, ಈಗಷ್ಟೇ ಮೇಲ್ ಬಂತು. ನನ್ನ ಕೆಲಸದಿಂದ ತೆಗೆದಾಕ್ಟ್ರು. ಅಲ್ಲ ಆನಂದ್, ನೀನು ಗೌತಮ್ಗೆ ರೈಟ್ ಹ್ಯಾಂಡ್ ಥರ ಇದ್ದವನು. ಅದು ಅಲ್ಲದೆ ಜಯದೇವ್ಗೆ ಪ್ರಮೋಷನ್ ಸಿಗೋಕ್ಕೆ ಕಾರಣನೇ ನೀನು. ನಿನ್ನನ್ನು ಕೆಲಸದಿಂದ ತೆಗೆದಾಕಿದಾರಾ? ಏನು ಮಾಡೋ ಚಿನ್ನ, ಪ್ರಮೋಷನ್ ಸಿಕ್ಕಿದೆ, ಅವ್ನು ಚೆನ್ನಾಗಿ ಕೆಲಸ ಮಾಡ್ತಾನೆ, ಕಂಪ್ನಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಅಂದ್ಕೊಂಡೆ. ಆದರೆ ಅವ್ನು ಇಂಥ ಕೆಲಸ ಮಾಡಿಬಿಟ್ಟ. ಆಮೇಲೆ ಕಂಪ್ನಿಗೆ ಪ್ರಾಫಿಟ್ ಸ್ವಲ್ಪ ಕಡಿಮೆ ಆಗಿದೆ ನಿಜ, ಹಾಗಂತ ಲೇ ಆಫ್ ಮಾಡೋ ಪರಿಸ್ಥಿತಿಗೆ ಏನು ಬಂದಿಲ್ಲ. ಇನ್ನೊಂದು ವಿಷಯ ಏನು ಅಂತಂದರೆ, ಅವನು ಗೆಳೆಯನ್ಗೆ ಯಾರು ಹತ್ರ ಇದ್ದಾರೋ ಅವ್ರನ್ನ ಮಾತ್ರ ಟಚ್ ಮಾಡ್ತಾ ಇದ್ದಾನೆ, ಬೇರೆಯವ್ರ ವಿಷಯಕ್ಕೆ ಹೋಗ್ತಾನೆ ಇಲ್ಲ ಅವನು. ಆನಂದ್, ಜಯದೇವ್ ಗೌತಮ್ ಟೀಮಲ್ಲಿರೋನ್ನ ಒಬ್ಬೊಬ್ಬನೇ ಕೆಲಸದಿಂದ ತೆಗೆದುಹಾಕ್ತಿದ್ದಾನೆ ಅಂದ್ಯಲ್ಲ, ಆ ಜಯದೇವ್ ಉದ್ದೇಶ ಬೇರೆನೇ ಇದೆ. ಅವನ ಉದ್ದೇಶ ಕಾಸ್ಟ್ ಕಟ್ಟಿಂಗ್ ಮಾತ್ರ ಅಲ್ಲ, ತನಗೆ ಆಗದೆ ಇರೋ ಬಾಲ ಕಟ್ ಮಾಡೋದು. ನನಗೂ ಹಾಗೆ ಅನ್ನಿಸ್ತಾ ಇದೆ ಚಿನ್ನ. ಫಸ್ಟ್ ಅವ್ನು ಮಾಡ್ತಿರೋದೆಲ್ಲ ಸರಿ ಅಂತ ಅನ್ನಿಸ್ತಾ ಇತ್ತು, ಆದರೆ ಅವ್ನು ಎಕ್ಸಿಕ್ಯೂಟ್ ಮಾಡ್ತಿರೋ ರೀತಿ ನೋಡಿದ್ರೆ ಡೌಟ್ ಬರ್ತಾ ಇದೆ. ಹೌದು ಆನಂದ್, ಅವನು ಪಕ್ಕಾ ಕ್ರಿಮಿನಲ್ಲೇ. ಹೇಳಿ ಕೇಳಿ ಜಯದೇವ್ ಅವನು. ಒಂದು ಪಕ್ಷ ನಾಯಿ ಬಾಲನಾದರೂ ಪ್ರಯತ್ನ ಪಟ್ಟು ನೆಟ್ಟಿಗೆ ಮಾಡ್ಬೋದು, ಆದರೆ ಅವನಿದಾನಲ್ಲ, ಚಾನ್ಸೇ ಇಲ್ಲ. ಸ್ವಲ್ಪ ದಿನ ಸುಮ್ಮನೆ ಇರ್ತಾನೆ, ಮತ್ತೆ ತನ್ನ ವರ್ಷನ ಶುರು ಮಾಡ್ಕೋತಾನೆ. ಈಗಲೂ ಅಷ್ಟೇ, ಬೇರೆ ಏನೋ ಪ್ಲ್ಯಾನ್ ಇಟ್ಕೊಂಡಿರ್ತಾನೆ. ಅವನ ಗುರಿ ನಾವು ಅಂದ್ಕೊಂಡಿರೋ ಅಷ್ಟು ಸಿಂಪಲ್ ಇರಲ್ಲ, ತುಂಬಾ ಖತರ್ನಾಕ್ ಅವನು. ನೋಡು, ನಾವು ಅವನ್ನ ತಮ್ಮನ ಥರ ಅಂದ್ಕೊಂಡಿದ್ವಿ, ಆದರೆ ಅವನು ನಮಗೆ ಬತ್ತಿ ಇಡೋ ಕೆಲಸ ಮಾಡ್ತಿದ್ದಾನೆ. ತಾನು ನೀಚ ಅವನು. ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಪರ್ಣ. ಅವನು ಬದಲಾಗಿದ್ದಾನೆ ಅಂತ ಅಂದ್ಕೊಂಡೆ, ಆದರೆ ಇಂಥ ಕೆಲಸ ಮಾಡ್ತಾ ಇದ್ದಾನೆ. ಆನಂದ್, ಮತ್ತೆ ಅವನ ಪ್ಲ್ಯಾನ್ ಏನಿರ್ಬೋದು? ಏನು ಟಾರ್ಗೆಟ್ ಮಾಡ್ತಿದ್ದಾನ ಅವನು? ಮೊದಲು ಇವನ ಹತ್ರ ಮಾತಾಡಬೇಕು, ಇಲ್ಲಾಂದರೆ ಕಂಪ್ನಿನ ಮುಳುಗಿಸ್ಬಿಡ್ತಾನೆ. ಸತ್ಯ, ಹೆಸರು ಬೇಳೆ ಮೇಡಮ್ಮು ಒಳಗಡೆ ಇಲ್ಲ ಅಂದರೆ ಓಕೆ, ಮಗು ನೋಡ್ಕೊಂಡು ಹೋಗ್ಬಿಡ್ತೀನಿ. ಹೋ, ಹೆಸರು ಕಾಳು ಮೇಡಮ್, ನೀವಾ? ಹೆಸರು ಕಾಳು ಮೇಡಮ್ಮ. ಸಾರಿ ಮೇಡಮ್, ಹಂಗೆ ಬಾಯಿ ತಪ್ಪು ಬಂದ್ಬಿಡ್ತು, ಹೊಟ್ಟೆಗೆ ಹಾಕೋಬಿಡಿ. ಅದರಲ್ಲಿ ನೀವು ಇಷ್ಟೊತ್ತಿನಲ್ಲಿ ಇಲ್ಲೇನು ಮಾಡ್ತಿದ್ದೀರಾ? ಯಾಕೆ ಕಳ್ಳಂತರ ಬಗ್ಗೆ ನೋಡ್ತಿದ್ದೀರಾ? ಅದು ಮೇಡಮ್, ಮಗು ಆರಾಮಾಗಿದ್ದಾಳ ಅಂತ ನೋಡ್ಕೊಂಡು ಹೋಗಿ ಬಂದಿದೆ ಮೇಡಮ್. ಏನು ಮೇಡಮ್ ಮಂಗ್ಲುಕ್ ಕೊಡ್ತಿದ್ದೀರಾ? ನನ್ನೆಲ್ಲ ಮಗುನ ಕಿಡ್ನಾಪ್ ಮಾಡಕ್ಕೆ ಬಂದಿದೆ ಅನ್ನೋ ರೇಂಜ್ಗೆ ಲುಕ್ಕಲ್ಲೇ ಶೂಟ್ ಮಾಡ್ತಿದ್ದಾರಲ್ಲ ಮೇಡಮ್. ಪಾಪ ಮಗು ಗಾಬರಿ ಆಗಿತ್ತು, ಹೇಗಿದ್ದಾಳೋ ಏನೋ ಅಂತ ನೋಡ್ಕೊಂಡು ಹೋಗಿ ಬಂದಿದೆ ತಪ್ಪು ಅನ್ನೋ ಥರ ಲುಕ್ ಕೊಡ್ತಿದ್ದೀರಲ್ಲ ಮೇಡಮ್ ನೀವು. ಏನು ಮಾಡೋದು? ಯಾರೇನು ಅಂತ ಗೊತ್ತಿರಲ್ವಲ್ಲ. ಯಾರೇನೋ ಗೊತ್ತಿಲ್ಲ ಮೇಡಮ್, ಆದರೆ ನಾನಂತೂ ಹಂಗಲ್ಲ, ಅಪ್ಟ ಅಪರಂಜಿ ಮೇಡಮ್, ಪಕ್ಕಾ ಜೆಂಟ್ಲ್ಮನ್. ನಮ್ಮ ಬಗ್ಗೆ ನಾವೇ ಕೊಚ್ಕೋಬಾರ್ದು ಮೇಡಮ್. ನನ್ನ ಬಗ್ಗೆ ನಾನೇ ಕೊಚ್ಕೋತಿಲ್ಲ, ಅದೇನಂದರೆ ನಾನು ಹಂಗಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅದಾಗಿರಲಿ, ಇವಾಗ ಮಗು ಹೇಗಿದ್ದಾಳೆ ಮೇಡಮ್? ಅವತ್ತು ಹಾಗಾದ್ಮೇಲೆ ಚೇತರಿಸ್ಕೊಂಡಿದ್ದಾಳಲ್ವಾ? ಹಾಂ, ಪರವಾಗಿಲ್ಲ. ಊಟ ಮಾಡಿ ಮಲಗಿಸಿದ್ದೀನಿ. ನೀವು ಅವಳನ್ನ ನೋಡೋಂಗಿದ್ರೆ ನಾಳೆ ಬನ್ನಿ. ಹಾಂ ಮೇಡಮ್. ಆಮೇಲೆ ಮೇಡಮ್, ಅವತ್ತು ಮಗುಗೆ ಹಂಗಾಗಿತ್ತಲ್ಲ, ನೀವು ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಟ್ಟಿದ್ರಿ ಮೇಡಮ್. ಎತ್ಕಳಲ್ವಾ, ನಿಮ್ಮನ್ನು ನೋಡಿ ನನ್ನ ಕಳ್ಳು ಚುರುಕು ಅಂದ್ಬಿಡ್ತು ಮೇಡಮ್. ಅಷ್ಟೊಂದು ಪಾಪ ಅನ್ಸೋಯ್ತು ಮೇಡಮ್ ನಿಮ್ಮ ನೋಡಿ. ಅವಳು ಹುಡ್ದಾಗಿಂದ ಅಂಥ ಪರಿಸ್ಥಿತಿ ನಾನು ಯಾವತ್ತೂ ಎದುರಿಸಿರ್ಲಿಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಗಾಬರಿ ಆಗೋಯ್ತು. ಹಂಗೆಲ್ಲ ಆಗೋದು ಸಹಜನೇ ಬಿಡಿ ಮೇಡಮ್. ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿರ್ತೀರಾ, ಯಾರೋ ಬಂದು ಅಪಾಯ ಮಾಡ್ತಾರಂದ್ರೆ ಕಂಗಲ್ ಆಗಲೇಬೇಕಲ್ಲ ಮೇಡಮ್.
ಅದರಲ್ಲೂ ಅಮ್ಮ ಮಗಳು ಸಂಬಂಧ ಅಂದರೆ ಕೇಳಬೇಕಾ? ನೆಕ್ಸ್ಟ್ ಲೆವೆಲ್ ಬಿಡಿ ಮೇಡಮ್. ಮೇಡಮ್ ನಿಮ್ದು ಊಟ ಆಯ್ತಾ? ನಂದಾಯ್ತು, ನಿಮ್ದು? ಹಾಯ್, ನಮ್ದು ಬಿಡಿ ಮೇಡಮ್. ಪಾಪಿ ಪರದೇಸಿ ಜೀವನ. ಮನೆಗೆ ಹೋಗೋದು, ನೂಡಲ್ಸ್ ಪ್ಯಾಕೆಟ್ ಓಪನ್ ಮಾಡಿ ಬಿಸಿನೀರ್ಗೆ ಹಾಕೋದು. ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕಂತಿಲ್ಲ ಮೇಡಮ್, ಹೆಂಗೋ ನಡೆಯುತ್ತೆ. ಹೆಂಗಿದ್ರು ಜೀವನ ನಡೆಯುತ್ತಲ್ಲ ಮೇಡಮ್. ಅಯ್ಯೋ ನಂದಂಗೆಲ್ಲ ಇರಲಿ, ನೀವು ರೆಸ್ಟ್ ಮಾಡಿ ಮೇಡಮ್. ಗುಡ್ ನೈಟ್. ಒಂದು ನಿಮಿಷ, ಏನು ಮೇಡಮ್? ನನ್ನನ್ನು ಕ್ಷಮಿಸಿ. ಯಾಕೆ ಮೇಡಮ್? ನಾನು ನಿಮ್ಮ ಜೊತೆ ಎಷ್ಟು ಕೋಪದಲ್ಲಿ ಮಾತಾಡಿದೆ, ಒರಟಾಗಿ ನಡ್ಕೊಂಡೆ. ನೀವು ಸಿಕ್ದಾಗೆಲ್ಲ ಸಿಡುಕ್ತಾ ಇದ್ದೆ. ಆದರೂ ನೀವು ಅವತ್ತು ಲಚ್ಚಿನ ಹುಡ್ಕೋದಕ್ಕೆ ಎಷ್ಟು ಸಹಾಯ ಮಾಡಿದ್ರಿ. ಅದನ್ನು ನೋಡಿದ್ಮೇಲೆ ನಿಮ್ಮ ಮೇಲಿರೋ ಅಭಿಪ್ರಾಯ ಬದಲಾಯ್ತು ಅಂದ್ರೂ ತಪ್ಪಿಲ್ಲ. ನಿಮ್ಮನ್ನು ಬೈತಿದ್ದನ್ನೆಲ್ಲ ನೆನೆಸ್ಕೊಂಡ್ರೆ ನಿಮ್ಮ ಬಗ್ಗೆ ಎಷ್ಟು ತಪ್ಪಾಗಿ ತಿಳ್ಕೊಂಡೆ ಅಂತ ಬೇಜಾರಾಗುತ್ತೆ. ಅಯ್ಯೋ ಇರ್ಲಿ ಬಿಡಿ ಮೇಡಮ್, ಲೈಫ್ ಅಂದ್ರೆ ಹಂಗೆಲ್ಲ ಆಗ್ತಿರುತ್ತೆ. ಇವಾಗ ನಿಮ್ಗೆ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ ಅಂದ್ರಲ್ಲ, ಅಷ್ಟು ಸಾಕು ಬಿಡಿ ಮೇಡಮ್. ಹಳೇದೆಲ್ಲ ಕಟ್ಕೊಂಡು ಯಾರಿಗೆ ಏನಾಗ್ಬೇಕು ಮೇಡಮ್? ನಾನು ಈ ಕ್ಷಣಕ್ಕೆ ಬದುಕೋನ್ ಮೇಡಮ್, ನೀವೇನೋ ಅನ್ಕೋಬಿಡಿ ಮೇಡಮ್. ಇಟ್ಸ್ ಓಕೆ ಮೇಡಮ್. ಗುಡ್ ನೈಟ್. ಇವ್ರನ್ನೆಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ. ಎಲ್ಲಿರ್ಬೋದು? ಮೇಡಮ್ಮು ನನ್ನ ಬಗ್ಗೆ ತುಂಬ ಹೊಗಳಿ ಮಾತಾಡಿದ್ರು ಒಳ್ಳೇದೆ, ಆದರೆ ಎಲ್ಲಿ ನೋಡಿದ್ದೀನಿ ಗೊತ್ತಾಗ್ತಿಲ್ವಲ್ಲ. ಹೋಗಿ ಕೇಳೋಣ ಅಂದರೆ ಮತ್ತೆ ಎಲ್ಲಿ ಡಿಶುಮ್ ಶುರುವಾಗ್ಬಿಡುತ್ತೋ. ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ.